ಸ್ನೇಹಿತರೆ, ಭಾರತವು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವುದಕ್ಕೆ ಅಮೆರಿಕವು 30 ದಿನಗಳ ತಾತ್ಕಾಲಿಕ ವಿನಾಯಿತಿ ನೀಡಿದೆಯಂತೆ. ಹೀಗಂತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ವಿಚಾರ ಈಗ ದೇಶದಾದ್ಯಂತ ಪರ ವಿರೋಧದ ಚರ್ಚೆಗೆ ಕಾರಣ ಆಗಿದೆ. ಹಾಗಾದ್ರೆ ಭಾರತವು ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡುವುದಕ್ಕೆ ಅಮೆರಿಕದ ಅನುಮತಿ ನಿಜಕ್ಕೂ ಬೇಕಾ? ಅಮೆರಿಕದ ಟ್ರೆಜರಿ ಸೆಕ್ರೆಟರಿಯ ಈ ಟ್ವೀಟ್ ನ ಹಿಂದಿರುವ ಮರ್ಮ ಏನು? ಭಾರತದ ಗಟ್ಟಿಯಾದ ವಿದೇಶಾಂಗ ನೀತಿಗೆ ಮುಖಭಂಗಕ್ಕೆ ಒಳಗಾಗಿ ತೈಲ ವಿನಾಯಿತಿಯ ನಾಟಕ ಆಡಿತ ಅಮೆರಿಕ. ಈ ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡೋಣ. ಇದು ಇವತ್ತಿನ ರಿಥಮ್ ಎಕ್ಸ್ಪ್ಲೈನರ್. ಭಾರತವು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವುದಕ್ಕೆ ಅಮೆರಿಕದ ಅನುಮತಿ ಬೇಕಾ? ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧ ಪ್ರಾರಂಭವಾದಾಗ ಇರಾನ್ ತನ್ನ ಸುಪರ್ದಿಯಲ್ಲಿದ್ದಂತಹ ಹಾರ್ಮೋಜ್ ಕಾಲುವೆಯನ್ನ ಬಂದ್ ಮಾಡಿತು. ಇದರಿಂದ ಭಾರತ ಸೇರಿದ ಹಾಗೆ ಅನೇಕ ದೇಶಗಳಿಗೆ ಹೊರಟಿದ್ದಂತಹ ಕಚ್ಚಾ ತೈಲವನ್ನ ತುಂಬಿದ್ದ ಹಡಗುಗಳು ಅಲ್ಲೇ ಸ್ಥಗಿತಗೊಂಡವು. ಚೀನಾ ಒಂದನ್ನು ಹೊರತುಪಡಿಸಿ ಉಳಿದೆಲ್ಲ ದೇಶಗಳ ಹಡಗುಗಳನ್ನ ಬಿಡುವುದಿಲ್ಲ ಅಂತ ಇರಾನ್ ಹೇಳಿತ್ತು. ಇದರಿಂದ ಭಾರತವೂ ಸೇರಿದ ಹಾಗೆ ಅನೇಕ ದೇಶಗಳಿಗೆ ಕಚ್ಚಾ ತೈಲದ ಕೊರತೆಯಾಗುವ ಅಪಾಯ ಎದುರಾಯಿತು. ಭಾರತ ಇದರಿಂದ ವಿಚಲಿತ ಆಗದೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಅತ್ತ ನೋಡಿತು. ಮಾರ್ಚ್ 4ರಂದು ರಷ್ಯಾ ಭಾರತಕ್ಕೆ ಕೊರತೆ ಉಂಟಾಗುವ ಕಚ್ಚಾ ತೈಲವನ್ನ ಕಡಿಮೆ ದರದಲ್ಲಿ ಪೂರೈಕೆ ಮಾಡುವುದಾಗಿ ಹೇಳಿತು. ಭಾರತ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿತು. ನಿನ್ನೆ ಅಂದ್ರೆ ಮಾರ್ಚ್ 5ರಂದು ಪೂರ್ವ ಏಷ್ಯಾಗೆ ಹೋಗ್ತಾ ಇದ್ದಂತಹ ರಷ್ಯಾದ ಕಚ್ಚಾ ತೈಲ ಸಾಗಿಸುವ 2 ಹಡಗುಗಳು ಭಾರತದತ್ತ ತಮ್ಮ ಮಾರ್ಗವನ್ನ ಬದಲಿಸಿದೆ ಅಂತ ಬ್ಲೂಬರ್ಗ್ ವರದಿ ಮಾಡಿದೆ ಅಂತ ಹೇಳಿ ಟೈಮ್ಸ್ ಆಫ್ ಇಂಡಿಯಾ ಹೇಳಿದೆ. ಇಷ್ಟೆಲ್ಲ ಬೆಳವಣಿಗೆಗಳು ಆದ ನಂತರ ಇವತ್ತು ಬೆಳಗ್ಗೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಕಡೆಯಿಂದ ಭಾರತಕ್ಕೆ ರಷ್ಯಾದಿಂದ ತೈಲ ಖರೀದಿಸಲು 30 ದಿನಗಳ ತಾತ್ಕಾಲಿಕ ವಿನಾಯಿತಿಯನ್ನು ನೀಡಲಾಗಿದೆ ಎಂಬ ಟ್ವೀಟ್ ಬಂದಿದೆ. ಇದು ಹೇಗಿದೆ ಅಂತ ಕೇಳಿದರೆ, ಕುಡಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕು ಅಂತ ಹೇಳ್ತಾರಲ್ಲ, ಆ ಗಾದೆಯ ಹಾಗಿದೆ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿಯ ಈ ಪೋಸ್ಟ್ ನ ಹಿಂದಿನ ಮರ್ಮ ಏನು? ಪ್ರಸ್ತುತ ಪಶ್ಚಿಮ ಏಷ್ಯಾದಲ್ಲಿ ಇರಾನ್ ಜೊತೆಗಿನ ಸಂಘರ್ಷದಲ್ಲಿ ಅಮೆರಿಕವು ಅಂದುಕೊಂಡ ಹಾಗೆ ಯಶಸ್ಸು ಸಾಧ್ಯವಾಗ್ತಾ ಇಲ್ಲ. ಇನ್ನೊಂದು ಕಡೆ ಇರಾನ್, ಅಮೆರಿಕ, ಇಸ್ರೇಲ್ ಮತ್ತು ಯುರೋಪಿಯನ್ ದೇಶಗಳನ್ನು ಹೊರತುಪಡಿಸಿ ಉಳಿದೆಲ್ಲ ದೇಶಗಳ ಹಡಗುಗಳಿಗೆ ಹಾರ್ಮೋಜ್ ಕಾಲುವೆಯ ಬಾಗಿಲು ತೆರೆಯುವ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದೆ. ಭಾರತಕ್ಕೆ ರಷ್ಯಾ ಕೊರತೆಯಾಗುವ ಕಚ್ಚಾ ತೈಲವನ್ನು ಕಡಿಮೆ ದರದಲ್ಲಿ ಪೂರೈಸುತ್ತೇವೆ ಎನ್ನುವ ಭರವಸೆಯನ್ನ ಕೊಟ್ಟು 2 ಹಡಗುಗಳನ್ನು ಈಗಾಗಲೇ ಭಾರತದತ್ತ ಡೈವರ್ಟ್ ಮಾಡಿದೆ. ಭಾರತ ತನ್ನಿಂದಲೇ ಹೆಚ್ಚಿನ ಕಚ್ಚಾ ತೈಲವನ್ನು ಖರೀದಿಸಬಹುದು ಅಂತ ಅಮೆರಿಕ ಅಂದುಕೊಂಡಿತ್ತು. ರಷ್ಯಾದಿಂದ ಕಚ್ಚಾ ತೈಲದ ಆಮದು ಕಳೆದ 2 ತಿಂಗಳಿಂದ ಸ್ವಲ್ಪ ಕಡಿಮೆಯಾಗಿದ್ದರೂ ಕೂಡ ಭಾರತವು ಅಮೆರಿಕಾದಿಂದ ಹೆಚ್ಚಿನ ಪ್ರಮಾಣದ ಕಚ್ಚಾ ತೈಲವನ್ನು ಖರೀದಿ ಮಾಡಲಿಲ್ಲ. ಈ ಎಲ್ಲ ಅನಿರೀಕ್ಷಿತ ಬೆಳವಣಿಗೆಗಳಿಂದ ಮುಖಭಂಗಕ್ಕೆ ಒಳಗಾದ ಅಮೆರಿಕ ಈಗ ಮುಖವರೆಸಿಕೊಳ್ಳುವ ತಂತ್ರಕ್ಕೆ ಮೊರೆ ಹೋಗಿದೆ ಅಷ್ಟೇ. ಈ ಕಾರಣಕ್ಕಾಗಿಯೇ ಇಂತಹ ಗೊಂದಲ ಎಬ್ಬಿಸುವ ಟ್ವೀಟ್ ಮಾಡಿದ್ದಾರೆಯೇ ವಿನಃ ಬೇರೇನೂ ಅಲ್ಲ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕದನ ವಿರಾಮದಲ್ಲಿ 3ನೇಯವರ ಪಾತ್ರ ಇರಲಿಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದ ಮೇಲೂ ಕೂಡ ಕದನ ವಿರಾಮ ಏರ್ಪಡಿಸಿದ್ದು ನಾನೇ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಈಗಲೂ ಹೇಳ್ತಾ ಬರ್ತಾರಲ್ಲ, ಇದು ಕೂಡ ಹಾಗೆ. ಭಾರತದ ಗಟ್ಟಿಯಾದ ವಿದೇಶಾಂಗ ನೀತಿಗೆ ಮುಖಭಂಗಕ್ಕೆ ಒಳಗಾಗಿ ತೈಲ ವಿನಾಯಿತಿಯ ನಾಟಕ ಆಡಿತ ಅಮೆರಿಕ. ಭಾರತದ ವಿದೇಶಾಂಗ ನೀತಿ ಈಗ ಬಹಳ ಗಟ್ಟಿಯಾಗಿದೆ. ಯಾರು ಕಡಿಮೆ ದರದಲ್ಲಿ ಒಳ್ಳೆಯ ಉತ್ಪನ್ನಗಳನ್ನು ಪೂರೈಕೆ ಮಾಡ್ತಾರೋ ಅವರ ಜೊತೆಗೆ ವ್ಯವಹಾರ ಮಾಡುವುದು ಭಾರತದ ಮುಖ್ಯ ಲಕ್ಷಣ. ಭಾರತ ಮಾಡ್ತಾ ಇರುವುದು ಕೂಡ ಇದನ್ನೇ. ರಷ್ಯಾ ಉಕ್ರೇನ್ ಸಂಘರ್ಷದ ಸಮಯದಲ್ಲಿ ಕೂಡ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡಬಾರದು ಅಂತ ಭಾರತಕ್ಕೆ ಅಮೆರಿಕ ತಾಕೀತು ಮಾಡಿತ್ತು. ಭಾರತ ಮಾತ್ರ ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸಲಿಲ್ಲ. ರಷ್ಯಾದಿಂದ ಆಮದು ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆಯಾಗಿದ್ದರೂ ಕೂಡ ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಕೂಡ ಭಾರತವು ಕಚ್ಚಾ ತೈಲ ಆಮದು ಮಾಡಿದ ದೇಶಗಳಲ್ಲಿ ರಷ್ಯಾವೇ ನಂಬರ್ 1 ಆಗಿತ್ತು. ಇನ್ನೊಂದು ಕಡೆ ಶ್ರೀಲಂಕಾದ ಸರಹದ್ದಿನಲ್ಲಿ ಇರಾನಿನ ಯುದ್ಧ ನೌಕೆಯನ್ನ ಅಮೆರಿಕದ ಸಬ್ಮೆರಿನ್ ಹೊಡೆದು ಉರುಳಿಸಿದಾಗ ಭಾರತದ INS ತರಂಗಿಣಿ ಮತ್ತು INS ಇಕ್ಷಕ್ ಹಡಗು ರಕ್ಷಣಾ ಕಾರ್ಯಾಚರಣೆ ಮಾಡಿತ್ತು. ಒಂದು ವೇಳೆ ಅಮೆರಿಕಾಗೆ ಭಾರತ ಶರಣಾಗಿದೆ ಅಂತಾದರೆ ಇರಾನಿನ ಯೋಧರನ್ನ ರಕ್ಷಣೆ ಮಾಡಲು ಹಡಗುಗಳನ್ನು ಕಳುಹಿಸುತ್ತಲೇ ಇರಲಿಲ್ಲ. ಈ ಬೆಳವಣಿಗೆಯಿಂದ ಅಮೆರಿಕಾಗೆ ಇರುಸು ಮುರುಸು ಉಂಟಾಗಿದೆ. ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಮೊದಲಿಗಿಂತಲೂ ರಾಷ್ಟ್ರೀಯ ಹಿತಾಸಕ್ತಿಗೆ ಆದ್ಯತೆ ನೀಡುತ್ತಲೇ ಬರ್ತಾ ಇದೆ. ರಷ್ಯಾದ ಜೊತೆಗೆ ಈ ವ್ಯವಹಾರವನ್ನು ಕುದುರಿಸುವಾಗಲೂ ಅಮೆರಿಕದ ಸಲಹೆಯನ್ನ ಏನೂ ಪಡೆದಿಲ್ಲ. ಭಾರತದ ಅಚಲ ನಿರ್ಧಾರದ ಮುಂದೆ ತಾನು ಅಸಹಾಯಕವಾಗಿರುವುದನ್ನು ಮುಚ್ಚಿ ಹಾಕಲು ಈ ತಾತ್ಕಾಲಿಕ ವಿನಾಯಿತಿಯ ನಾಟಕ ಆಡಿದೆ ಅಷ್ಟೇ. ಭಾರತವು ಅಮೆರಿಕದ ಒಪ್ಪಿಗೆ ಇರಲಿ ಇಲ್ಲದೇ ಇರಲಿ ತನ್ನ ಹಿತಾಸಕ್ತಿಗೆ ತಕ್ಕಂತೆ ತೈಲ ಖರೀದಿಸುತ್ತದೆ ಎನ್ನುವುದು ಮಾತ್ರ ವಾಸ್ತವದ ಸಂಗತಿ. ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.